ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಬಳಿ ಇರುವಂತಹ ಒಂದು ಫ್ಯಾನ್ಸಿ ನಂಬರ್ ನೋಟುಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ. ನಾನು ಇದನ್ನು ಯಾವ ಬೆಲೆಗೆ ಬೈ ಮಾಡಿದೆ, ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನು, ಬೈ ಮಾಡಿದ ಉದ್ದೇಶ ಏನು, ಇದನ್ನು ಮಾರಾಟ ಮಾಡೋದಿಲ್ಲಿ, ನನ್ನ ಹತ್ರ ಇರುವಂಥದ್ದನ್ನಂತೂ ನಮ್ಮ ಮನೆಗೆ ಬಂದು ಸುಮಾರು ಜನ ತೊಗೊಂಡೋಗ್ತಾ ಇದ್ದಾರೆ. ರೀಸೆಂಟಾಗಿ ಜಿಯಾವಲ್ ಅವರು ಬಂದಿದ್ದರು, ಮತ್ತು ಮಡಿಕೇರಿಯಿಂದ ಒಬ್ಬರು ಬಂದಿದ್ದರು, ಚನ್ನಪಟ್ಟಣದಿಂದ ಒಬ್ಬರು ಬಂದಿದ್ದರು, ಮತ್ತು ಬೆಂಗಳೂರಿಂದ ಇಬ್ಬರು ಬಂದಿದ್ದರು, ಮತ್ತು ಇನ್ನೊಬ್ಬರು ಮೈಸೂರಿಂದ ಒಬ್ಬರು ಬಂದಿದ್ದರು. ನಂಗೆ ನೆನಪಿದೆ. ಎಲ್ಲರೂ ಬಂದು ಏನಾಗ್ತದೆ, ನನ್ನ ಫ್ಯಾನ್ಸಿ ನಂಬರ್ ನೋಟ್ಗಳೆಲ್ಲ ತೊಗೊಂಡು ಹೋಗ್ತಾರೆ. ಸರ್ ನಿಮ್ಮದು ಕಲೆಕ್ಷನ್ ತೋರಿಸಿ ಅಂತಾರೆ. ತೋರಿಸಿದ್ರೆ ಸರ್ ನಂಗೆ ಅದನ್ನು ಕೊಡಿ ಅಂತ ಹೇಳ್ತಾರೆ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಬೆಲೆಗೆ ನಾನು ಎಷ್ಟು ತೊಗೊಂಡಿದ್ದೇನೆ, ಒಂದು ₹100 ಎಕ್ಸ್ಟ್ರಾ ಕೊಟ್ಬಿಡ್ತೇನೆ. ಆ ₹100 ನಾನು ಪೋಸ್ಟಲ್ಲಿ ಹೊರಟೋಗ್ಬಿಟ್ಟಿರುತ್ತೆ. ಬಟ್ ಏನೋ ಅಲ್ಲಿಂದ ಬಂದಿರ್ತಾರೆ ಪ್ರೀತಿಯಿಂದ ಹುಡ್ಕೊಂಡು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾ ಇದ್ದೀನಿ. ಸೊ ಉಳಿದಿರುವಂಥದ್ದು ಕೊಟ್ಟು ಉಳಿದಿರುವಂತಹ ನನ್ನ ಒಂದು ಸಣ್ಣ ಕಲೆಕ್ಷನ್ ನೋಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದು ನನ್ನ ಒಂದು ಪರ್ಸ್ನಲ್ ಕಲೆಕ್ಷನ್ನು, ನಾನು ಹೇಳ್ತಾ ಹೋಗ್ತಾ ಇದ್ದೇನೆ ನೋಡಿ. ಇದು ₹5 ಸೆಟ್. ನೀವು ನಂಬರ್ ಮಾತ್ರ ನೋಡಬೇಕು, ಫ್ಯಾನ್ಸಿ ಸೆಟ್ಟಲ್ಲಿ ನಂಬರ್ ಮಾತ್ರ ನೋಡ್ಕೊಳ್ತಾ ಹೋಗಿ. 0 1 2 3 4 5 0 1 2 3 4 5 ಸ್ಟ್ರೈಟ್ ಇದೆ ಮತ್ತು ರಿವರ್ಸ್ ಇದೆ. ಇದು ಒಂದು ನೋಟು ₹5. ಅದಾದಮೇಲೆ ಸೇಮ್ ಅದೇ ರೀತಿಯ ₹10 ನೋಟು ಎರಡಿದ್ದಾವೆ ನೋಡಿ. 0 1 2 3 4 5 0 1 2 3 4 5 ಎರಡು ನೋಟ್ಗಳು ಇದ್ದಾವೆ, ಒಂದರಿಂದ ಒಂದಿದೆ. ಅದಾದಮೇಲೆ ಮತ್ತೊಂದೊಂದು ₹10 ಹೊಸ ನೋಟಲ್ಲಿ 0 1 2 3 4 5 0 1 2 3 4 5 ಎರಡು ನೋಟಿದೆ. ಇದು ಒಂದೊಂದು ಸೆಟ್ಗೆ ಅಂದಾಜು ಒಂದು ₹4,000ವರೆಗೂ ಆಗಬಹುದು. ಅಂದಾಜು ಒಂದು ₹100 200 ಹೆಚ್ಚೆಚ್ಕನೇ ಇರಬಹುದು. ಇದು ಕಂಪ್ಲೀಟ್ ಸೆಟ್ ಬರುತ್ತೆ. ಇದಾದಮೇಲೆ ಅದೇ ರೀತಿ ₹20 0 1 2 3 4 5 6 7 8 9 10 ಆಯಿತಾ. ಅದಾದಮೇಲೆ ಮತ್ತೊಂದೊಂದು 0 1 2 3 4 5 0 1 2 3 4 5 6 7 8 9 10 ಇದನ್ನು ಸೂಪರ್ ಲ್ಯಾಡರ್ ನಂಬರ್ ಅಂತಾರೆ. ಆವಾಗಲೇ ನೀವು ನೋಡಿದ್ದೆಲ್ಲ ಲ್ಯಾಡರ್ ನಂಬರು, ಇದು ಸೂಪರ್ ಲ್ಯಾಡರ್ ನಂಬರು. ಅಂದರೆ 10 ನೋಟ್ಗಳು 0 1 2 3 4 5 6 7 8 9 10 ಆಯ್ತಲ್ಲ. ಅದೇ ರೀತಿ 10 0 1 2 3 4 0 1 2 3 4 5 6 7 8 9 10 ಸೊ 4 ಕೂಡ UNC ನೋಟು. ಈ ಒಂದು ಸೂಪರ್ ಲ್ಯಾಡರ್ ನಂಬರ್ 4 ನೋಟುಗಳಿಗೆ ಸುಮಾರು ಒಂದು ₹6,000ಗಿಂತ ಜಾಸ್ತಿ ಬೆಲೆ ಇರುವಂಥದ್ದು. 6,000ಗಿಂತ ಜಾಸ್ತಿ ಇದೆ ಬೆಲೆ. ಮತ್ತು ಅದಾದಮೇಲೆ ₹20 ಹೊಸ ನೋಟು 0 1 2 3 4 5 0 1 2 3 4 5 ₹20 ಹೊಸ ನೋಟು. ಅದಾದಮೇಲೆ ಮತ್ತೆ ಇನ್ನೊಂದು ₹50 ನೋಟು 0 1 2 3 4 5 0 1 2 3 4 5 ಇದರಲ್ಲಿ ಇದಕ್ಕೆ ಸುಮಾರು ಒಂದು ₹3,500ವರೆಗೂ ಆಗುತ್ತೆ. ₹3,500 ಇದಕ್ಕೆ ಬೆಲೆ. ಅದಾದಮೇಲೆ ಹೊಸ ₹50 ನೋಟು 0 1 2 3 4 5 ಅದೇ ಥರ 0 1 2 3 4 5 ಉಲ್ಟಾ, ಸ್ಟ್ರೈಟು ಉಲ್ಟಾ. ಅದಾದಮೇಲೆ ₹100 ನೋಟು. ಇದು ಸ್ಟಾಪ್ ಆಗಿಲ್ಲ, ಬಟ್ ಚಲಾವಣೆಯಲ್ಲೇ ಇದೆ. 0 1 2 3 4 5 ಇದೆ, ಉಲ್ಟಾನೂ ಇದೆ, ಹಿಂದ್ಗಡೆ ಇದೆ ನೋಟು 5 4 3 2 1 0. ಇದು ಇಲ್ಲಿಗೆ ಮುಗೀತು ನೋಟು. ಇದಾದಮೇಲೆ ₹100 ಹೊಸ ನೋಟು 0 1 2 3 4 5 0 1 2 3 4 5 0 1 2 3 4 5 ಅದೇ ಥರ ಹಿಂದೆನೂ ಒಂದು ನೋಟಿದೆ 0, ಅದು ಉಲ್ಟಾ ಇರುತ್ತೆ. 0 1 2 3 4 5 ಇದೆಯಲ್ಲ, ಅದು ಉಲ್ಟಾ ಇರುತ್ತೆ ಅಷ್ಟೆ. ಅದೇ ಥರ ₹500 ನೋಟು ಸೇಮ್ ಎರಡು ನೋಟಿದೆ ಇದರಲ್ಲೂ 0 1 2 3 4 5 ಇದು ಸ್ಟ್ರೈಟ್ ಇದೆ, ಇನ್ನೊಂದು ರಿವರ್ಸ್ ಇರುತ್ತೆ. ಇವಾಗ ಬರುತ್ತೆ ನೋಡಿ. ಇದು ಆ್ಯಕ್ಚುಲಿ ಇದು ₹5 ಸಿಗಲಿಲ್ಲ, ತುಂಬ ರೇರು. ₹5 ಸುಮಾರು ಒಂದು ₹7,000 8,000ವರೆಗೂ ಆಗುತ್ತೆ UNC ನೋಟ್ಗಳು. ₹10 ಕಲೆಕ್ಟ್ ಮಾಡಿಕೊಂಡೆ. 1 2 3 4 5 6 ಅಲ್ಲಿದ್ದು 0 ಇಂದ ಶುರುವಾಗಿ 5ವರೆಗೂ ಇತ್ತು. ಇಲ್ಲಿ 1 2 3 4 5 6 ರಿವರ್ಸು, ಸ್ಟ್ರೈಟು ರಿವರ್ಸು. ಅದೇ ರೀತಿ ₹10 ಇನ್ನೊಂದು ನೋಟು. ಇದು ಹಳೆ ನೋಟು, ಇದು ಹೊಸ ನೋಟು. ಇದು ₹20 ನೋಟು 1 2 3 4 5 6 1 2 3 4 5 6. ಅದಾದಮೇಲೆ ಸೇಮ್ ₹50 ಸ್ಟಾಪ್ ಆಗಿರೋ ನೋಟು 1 2 3 4 5 6 1 2 3 4 5 6. ಇದು ಸ್ವಲ್ಪ ಎರರ್ ಕೂಡ ಇದೆ ನೋಟು, ನೋಡ್ತಾ ಇದ್ದೀರಾ, ಶೇಡ್ ಆಗಿದೆ, ತುಂಬ ರೇರ್ ಇದು. ಅದಾದಮೇಲೆ ₹50 1 2 3 4 5 6 ರಿವರ್ಸು, ಸ್ಟ್ರೈಟ್ ಇದೆ, ರಿವರ್ಸ್ ಇದೆ, ಎಲ್ಲ ಎರಡು ನೋಟೇ ಇರೋದು ಇದರಲ್ಲಿ, ಯಾವುದೂ ಸಿಂಗಲ್ ನೋಟಿಲ್ಲ. ಎಲ್ಲ ಲ್ಯಾಡರ್ ನಂಬರು ಎರಡು ನೋಟುಗಳೇ. 1 2 3 4 5 6 ಉಲ್ಟಾ ₹100 ಹೊಸ ನೋಟು. ₹100 ಹಳೆ ನೋಟು ಇನ್ನೂ ನಂಗೆ ಸಿಕ್ಕಿಲ್ಲ. ಅದಾದಮೇಲೆ ₹200 ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಸುಮಾರು ₹4,500ವರೆಗೂ ಆಗುತ್ತೆ.
₹200 ನೋಟು. 1 2 3 4 5 6 ರಿವರ್ಸು, ಸ್ಟ್ರೈಟು ರಿವರ್ಸು. ಅದಾದಮೇಲೆ ₹500 1 2 3 4 5 6 ರಿವರ್ಸು. ಇದಾದಮೇಲೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ತೊಗೊಂಡೋಗ್ಬಿಟ್ಟಿದ್ರು 786 ಸೆಟ್ಟು. ಅವರು ತೊಗೊಂಡೋದ್ಮೇಲೆ ಮತ್ತೆ ನಾನು ಬೈ ಮಾಡಿದೆ. ನನ್ನ ಹತ್ರ ಅವರೊಂದು ನನಗೆ ₹100 ₹200 ಪ್ರಾಫಿಟ್ ಆಗಿತ್ತು, ಅದ್ರಲ್ಲಿ ತೊಗೊಂಡೋಗಿದ್ರು. ಮತ್ತು ನಾನು 10 ಸೆಟ್ ಬೈ ಮಾಡಿದೆ ಆನ್ಲೈನಿಂದ, ನಮಗೆ ಗೊತ್ತಿರುವಂಥ ಪರ್ಚೇಸ್ರಿಂದ. ಸೇಮ್ 786 786 786 000 000 786 ಇದು ಸೆಟ್. ಇದು ಅಂದಾಜಿಗೆ ₹4,000 ಸ್ವಲ್ಪ ಜಾಸ್ತಿ ಆಗುತ್ತೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ. 3 UNC ಇದೆ. ₹500 ಇದಾಯಿತಾ. ಮತ್ತು ಇನ್ನೊಂದು ಬರುತ್ತೆ. ಇದೆಲ್ಲ ಆದಮೇಲೆ ಇವು ನನಗೆ ಸ್ವಲ್ಪ ಜಾಸ್ತಿ ಆಗಿರುವಂತಹ ನೋಟುಗಳು ನೋಡಿ. ಇದು ಬೆಲೆ ಇದು ಸುಮಾರು ಒಂದು ₹450ರಿಂದ ₹500 ಆಗುತ್ತೆ. ಯಾಕೆಂದರೆ ಇದು ಲೋಯರ್ ಡಿನಾಮಿನೇಷನ್ನು. 1 2 3 4 5 ಇನ್ನೊಂದು 6 ಇದ್ಬಿಟ್ಟಿದ್ದಾರೆ. ಇದಕ್ಕೆ ಎಲ್ಲರೂ ₹4,000 ಜಾಸ್ತಿ ಬೆಲೆ ಇರ್ತಾಯಿತ್ತು. ಈಗ ಇದ್ರ ಬೆಲೆ ₹450-500 ಅಷ್ಟು ಇರಬಹುದು ಅಂದಾಜು. UNC ನೋಡಿದೆ. ಅದಾದಮೇಲೆ ₹500 ಒಂದು 99999 ಮತ್ತು ಇನ್ನೊಂದು ಅದರಲ್ಲೇನೇ ಇದು 10 lakh. ಇದು ಒಂದೇ ನೋಟಲ್ಲಿ 7 ನಂಬರ್ ಬರುವಂಥದ್ದು. ಇದೊಂದೇ ನಂಬರ್, ಇನ್ನೆಲ್ಲ ನೋಟಲ್ಲೂ 6 ನಂಬರೇ ಇರುತ್ತೆ. ಸೊ ಇದಕ್ಕೆ ಸುಮಾರು ₹4,500 ಆಗುತ್ತೆ. 4,500-4,350 ಆಗಬಹುದು UNC ನೋಟ್ ಇರಬೇಕಾದ್ರೆ. ಅದಾದಮೇಲೆ ಮತ್ತಿನ್ನೊಂದು ನೋಟು 111111 ಇದು ಯೂಸ್ಡ್ ನೋಟು. ಇದಕ್ಕೆ ನಾನು ಸುಮಾರು ಒಂದು ₹550ರಿಂದ ₹600 ಕೊಟ್ಟಿದ್ದೆ ಅಂತ ನನಗೆ ನೆನಪು. ಇದಾದಮೇಲೆ ₹20 8 lakh ಇರುವಂತಹ ನೋಟು ಆಯಿತಾ. ಇದು ನನಗೆ ಸುಮಾರು ಒಂದು ₹100 ₹150 ಸಿಕ್ಕಿತ್ತು, ನಾನು ಬೈ ಮಾಡಿದ್ದು. ಹೌದು. ಸೊ ಇದಕ್ಕೆ ಸುಮಾರು ₹1,000 ಕೊಟ್ಟಿದ್ದೆ. 3 lakh ಇರುವಂತಹ ನೋಟು. ಮತ್ತು ಇನ್ನೊಂದು ಅದೇ, ಇದಕ್ಕೆ ₹1,000 ಆಯಿತು. ಇದಕ್ಕೆ ₹600 ₹500 ಆಯಿತು. ನಾನು ಸುಮಾರು ಹಿಂದೆ ಬೈ ಮಾಡಿದ್ದು 2 ಫ್ಯಾನ್ಸಿ ನಂಬರ್ ನೋಟ್ಗಳೇ. ಅದಾದಮೇಲೆ ಮತ್ತಿನ್ನೊಂದು ₹10 111111 ಇದಕ್ಕೆ ಸುಮಾರು ಒಂದು ₹500 ಕೊಟ್ಟಿದ್ದೆ. ₹500 ನಿಜವಾಗ್ಲೂ. ಇದು ಇನ್ನೊಂದು ನನಗೆ ಸರ್ಕ್ಯುಲೇಷನ್ ಸಿಕ್ಕಿದಂತಹ ನೋಟು 007860 ಬರೀ 786 ಮಾತ್ರ ಇದೆ, 0ನ ನೀವು ನಿಲ್ ಮಾಡಿದ್ರೆ. ಇದು ಇನ್ನೊಂದು, ಇದು ಸರ್ಕ್ಯುಲೇಷನ್ ಸಿಕ್ಕಿದ್ದು 0999990. ಇನ್ನೊಂದು ನೋಟು, ಇದನ್ನು ನಾನು ಬೈ ಮಾಡಿದ್ದು ಸುಮಾರು ಒಂದು ₹200 ಆಗಿತ್ತು ಅನಿಸುತ್ತೆ. ಇದಕ್ಕೆ ₹200 to ₹250 ಆಗಿತ್ತು. 666 000. ಇನ್ನೊಂದು ₹2,000 ನೋಟು. ಇದು ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಮನೆಗೆ ಹೋದಾಗ ಬೈ ಮಾಡಿದ್ದೆ. ಮೋಸ್ಟ್ಲಿ 1900 ₹2,000 ಕೊಟ್ಟಿದ್ದೆ ಸುಮಾರು ಹಿಂದೆ. 440 550 ₹2,000 ನೋಟು. ಇದಾದಮೇಲೆ ಇದು ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೀನಿ ಯಾವುದು ಈ ನೋಟು ಅಂತ. ಇದು 3 ಸೆಟ್ ಬರುತ್ತೆ. ರಿಪಬ್ಲಿಕ್ ಡೇ ಬರುತ್ತೆ, ಇಂಡಿಪೆಂಡೆನ್ಸ್ ಡೇ ಬರುತ್ತೆ, ಮತ್ತು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಅದು ಬರುತ್ತೆ ನಂಬರು. ಮತ್ತು ಇನ್ನೊಂದು 00008 8888 511 51 51 51 ಟ್ರಿಪ್ಲಿಂಗ್ ನಂಬರು. ಸೊ ಈ 3 ನೋಟಿಗೆ ನಾನು ಅಂದಾಜಿಗೆ ಒಂದು ₹200 ಕೊಟ್ಟಿದ್ದೆ, ಸರಿಯಾಗಿ ನೆನಪಿಲ್ಲ, ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಕೊಟ್ಟಿರ್ತೀನಿ. ಮತ್ತು ಇನ್ನೊಂದು ಇದು 786143 99999 ಇದಕ್ಕೆ ನನ್ನ ಅಂದಾಜಿಗೆ ಇದಕ್ಕೊಂದು ₹500ರಿಂದ ₹600 ಕೊಟ್ಟಿದ್ದೆ. ₹600 ಅನಿಸುತ್ತೆ. ಅದಕ್ಕೆ ₹100 ಕೊಟ್ಟಿದ್ದೆ. UNC ನೋಟಿದೆ ಯಾವುದೋ 786143 ಇತ್ತಲ್ಲ, ಇದಕ್ಕೆ ₹100 ಕೊಟ್ಟಿದ್ದೆ. ಅದಾದಮೇಲೆ ಇದು 00002 ಇದಕ್ಕೂ ಅಷ್ಟೇ ನಾನು ಸುಮಾರು ₹200 to ₹250 ಕೊಟ್ಟಿದ್ದೆ. UNC ಇಲ್ಲ, ಬಟ್ ಆದರೂ ಕಲೆಕ್ಷನ್ಗೆ ಬೇಕಾಗಿತ್ತು, ತೊಗೊಂಡೆ. ಅದಾದಮೇಲೆ ಇದು ₹1 ನೋಟಲ್ಲಿ 420 420 ಇದಕ್ಕೆ ₹100 ಕೊಟ್ಟಿದ್ದೆ ಅನಿಸುತ್ತೆ. ನಾಟ್ 4 ಇದಕ್ಕೆ ₹600 ಪ್ಲಸ್ ಕೊಟ್ಟಿದ್ದೆ. ಇದಕ್ಕೆ 4 ಇವೆರಡು ಸೆಟ್ ಬರುತ್ತೆ. 0004 4000 ಎರಡಕ್ಕೂ ಸೇರಿಸಿ ₹1,150 ಅಥವಾ ₹1,250 ಕೊಟ್ಟಿದ್ದೆ. ಎಕ್ಸಾಕ್ಟಾಗಿ ನೆನಪಿಲ್ಲ, ನಾನು ಡೈರಿ ನೋಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆ ₹700 ಕೊಟ್ಟಿದ್ದೆ. ₹700 ನಾಟ್ 7. ಅದಾದಮೇಲೆ ₹5 420 ಇದಕ್ಕೆ ನನಗೆ ಸರ್ಕ್ಯುಲೇಷನ್ ಸಿಕ್ಕಿತ್ತು ಒಂದು ಬ್ಯಾಂಕಲ್ಲಿ ಸುಮಾರು ಹಿಂದೆ. ಇದು ನೋಡಿ, ಇದು ನನಗೆ ಸರ್ಕ್ಯುಲೇಷನ್ ಸಿಕ್ಕಿದ್ದು 3 4 5 6 7 8. ಸೊ ಇದರ ಅಂದಾಜು ಬೆಲೆ ಸುಮಾರು ₹700 ಆಗಬಹುದು. ₹700 ಲ್ಯಾಡರ್ ನಂಬರ್ ಇದೆ.
ಅದಾದಮೇಲೆ ಮತ್ತೆ ಇದು ನಂಗೆ ಸರ್ಕ್ಯುಲೇಷನ್ ಸಿಕ್ಕಿದ್ದು 0 1 2 3 4 5 ಲ್ಯಾಡರ್ ನಂಬರು, ಜಂಬಲ್ ಲ್ಯಾಡರ್ ನಂಬರ್ ಅಂತ ಕರೀತಾರೆ. ಅಥವಾ ಇದು 5ನ ಬಿಟ್ಬಿಟ್ರೆ ಲ್ಯಾಡರ್ ನಂಬರ್ ಆಗುತ್ತೆ. ಮತ್ತು ಇನ್ನೊಂದು 000123 000123 ಡಬಲ್ ನೋಟು, ಎರಡು ಸೇಮ್ ನಂಬರ್ ಇರುವಂತಹ ನೋಟು. ಪ್ರಿಫಿಕ್ಸು ಇನ್ಸೆಟ್ಟು ಬೇರೆ ಬೇರೆ ಇದೆ. ಇದಕ್ಕೆ ಸುಮಾರು ಒಂದು 1000 ರೂಪೀಸ್ವರೆಗೂ ಕೊಟ್ಟಿದ್ದೆ. ಇದಾದಮೇಲೆ ಇದು 8 ಲ್ಯಾಕ್, ಇದಕ್ಕೆ 150 ರೂಪಾಯೋ 200 ರೂಪಾಯೋ ಕೊಟ್ಟಿದ್ದೆ ಸುಮಾರು ಹಿಂದೆ. ಮತ್ತು ಇದು 007 ಜೇಮ್ಸ್ ಬಾಂಡ್ ನಂಬರು. ಇದಕ್ಕೆ ಸುಮಾರು 100 ರೂಪಾಯಿನ ಕೊಟ್ಟು ತೊಗೊಂಡಿದ್ದೆ. ನಮ್ಮ ಸಬ್ಸ್ಕ್ರೈಬರ್ ಹತ್ರನೇ ತೊಗೊಂಡಿದ್ದೆ ಸುಮಾರಿಂದ. ಇವಾಗ ತೊಗೊಳೋದು ಆ ಥರದ್ದನ್ನೆಲ್ಲ. 111112 ಇದು ನನಗೆ ಸರ್ಕ್ಯುಲೇಷನಲ್ಲಿ ಸಿಕ್ಕಿದ್ದು ಬ್ಯಾಂಕಲ್ಲಿ. ಮತ್ತು ಇದು 123 ಇದಕ್ಕೇನು ಜಾಸ್ತಿ ಬೆಲೆ ಇಲ್ಲ, ಬಟ್ ಇಟ್ಕೊಂಡಿದ್ದೀನಿ ಫ್ಯಾನ್ಸಿ ನಂಬರ್ ಅಂದ್ಬಿಟ್ಟು. ಸೆಮಿ ಫ್ಯಾನ್ಸಿ ಅಲ್ಲ ಸಾರಿ. ಮತ್ತು ಇನ್ನೊಂದು ಇದು 44444 55555 ಇದು ನೋಡಿ ಲ್ಯಾಡರ್ ನಂಬರು 23456, ಒಂದು 4 ಎಕ್ಸ್ಟ್ರಾ ಇದೆ, 23456. ಸೊ ಇದ್ರ ಬೆಲೆ ಸುಮಾರು 500 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. 666686 ಇದು ನಮ್ಮ ಸಬ್ಸ್ಕ್ರೈಬರ್ ಹತ್ರ ತೊಗೊಂಡಿದ್ದು. ಇದಕ್ಕೆ 20 ರೂಪಾಯೋ ಏನೋ ಕೊಟ್ಟಿದ್ದೆ, ನಂಗೆ ನೆನಪು, ಬಟ್ ಎಲ್ಲ ಬರೆದುಬಿಟ್ಟಿದ್ದಾರೆ. ಮತ್ತು ಇದು ನಂಗೆ ಸರ್ಕ್ಯುಲೇಷನ್ ಸಿಕ್ಕಿದ್ದು 1 2 3 3 4 5 ಲ್ಯಾಡರ್ ನಂಬರು, ಜಂಬಲ್ ಲ್ಯಾಡರ್ ನಂಬರು. ಒಂದು 3 ಎಕ್ಸ್ಟ್ರಾ ಇದೆ, ಬಿಟ್ಟರೆ 1 2 3 4 5 6 ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲಿ 6 ಇದೆ ಪ್ರಿಫಿಕ್ಸಲ್ಲಿ. ಸೊ 1 2 3 4 5 6 ಆಗುತ್ತೆ ಇದು. ನನಗೆ ಇದು ಸರ್ಕ್ಯುಲೇಷನ್ ಸಿಕ್ಕಿದ್ದು. ಅದಾದಮೇಲೆ ಇದು 33333311 ಲಾಸ್ಟಲ್ಲಿ 1 333331 ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ನಂಬರೇ, ಇಟ್ಕೊಂಡಿದ್ದೆ. ಸರ್ಕ್ಯುಲೇಷನ್ ಸಿಕ್ಕಿದ್ದು ಇದು 5 ಲ್ಯಾಕ್. ಸರ್ಕ್ಯುಲೇಷನ್ ಸಿಕ್ಕಲಿಲ್ಲ. ಇದು ನನಗೆ ಬೈ ಮಾಡಿದ್ದು ಅಂದಾಜಿಗೆ ಎಷ್ಟು ಕೊಟ್ಟಿದ್ದು ನಂಗೆ ನೆನಪಿಲ್ಲ. 200 ಪ್ಲಸ್ ಆಗುತ್ತೆ, 200 to 300. UNC ಇಲ್ಲ, ಮರ್ಚಿದೆ. ಇದು ಅಷ್ಟೇ 009 ಇದು ನಾನು ಬೈ ಮಾಡಿದ್ದು. ಇದಕ್ಕೆ 500 ರೂಪೀಸ್ ಕೊಟ್ಟಿದ್ದೆ ಅನಿಸುತ್ತೆ. 199 ಇದು ನನಗೆ ಡಬ್ಲಿಂಗ್ ನಂಬರ್ ಬೈ ಮಾಡಿದ್ದು. 100 ರೂಪಾಯಿ ಎಷ್ಟೋ ಕೊಟ್ಟಿದ್ದೆ ಅಂದಾಜಿಗೆ. ಆದಮೇಲೆ ಇದು 3 ಲ್ಯಾಕು. ಇದಕ್ಕೂ ನಾನು ಬೈ ಮಾಡಿದ್ದೆ ಆನ್ಲೈನಲ್ಲಿ. ಇದಕ್ಕೆ ಅಂದಾಜಿಗೆ ಒಂದು 200 ಪ್ಲಸ್ ಕೊಟ್ಟಿರ್ತೀನಿ. ಇದು 1 ಲ್ಯಾಕ್. ಇದಕ್ಕೂ ಅಷ್ಟೇ ನಾನು ಒಂದು 200 ಪ್ಲಸ್ಸು ಅಥವಾ ಸಾರಿ ಇದಕ್ಕೆ 1000 ಪ್ಲಸ್ ಆಗಿದೆ. ನಾನು ಕರೆಕ್ಟ್ ನೆನಪಿದೆ, 1000 ಪ್ಲಸ್ ಆಗಿದೆ. ಡಿಸ್ಕೌಂಟೇ ಸಿಗಲಿಲ್ಲ ನನಗೆ ಅದಕ್ಕೆ. ಇದು ನನಗೆ ಸರ್ಕ್ಯುಲೇಷನ್ ಸಿಕ್ಕಿರುವಂತಹ ನೋಟು, ಅಂದರೆ ನಾರ್ಮಲ್ ನೋಟ್ ಬೈ ಮಾಡ್ತೀನಲ್ಲ ಅದರಲ್ಲಿ ಸಿಕ್ಕಿರುವಂಥದ್ದು. ಅದಾದಮೇಲೆ ಇನ್ನೊಂದು 55555 ಇದಕ್ಕೆ 500 ರೂಪೀಸನ್ನು ಕೊಟ್ಟಿದೆ. ಇದು 10 ಲ್ಯಾಕು ಪಿಂಕ್ ಇಶ್ಯೂ ಅಲ್ಲಿ. ಇದಕ್ಕೂ ಅಷ್ಟೇ 1200 ಎಷ್ಟೋ ಕೊಟ್ಟಿದ್ದೆ. UNC ಇಲ್ಲ, ಆದರೂ ಅಷ್ಟು ಕೊಟ್ಟಿದ್ದೆ. ಇದು ನನಗೆ ನಾರ್ಮಲ್ ಸರ್ಕ್ಯುಲೇಷನ್ ಸಿಕ್ಕಿದ್ದು. ಏನು ಅಷ್ಟೊಂದು ಇಂಪಾರ್ಟೆಂಟ್ ನಂಬರಲ್ಲ, ಇಟ್ಕೊಂಡಿದ್ದೀನಿ ಅಷ್ಟೇ ಸುಮ್ಮನೆ. ಇದು ಅಷ್ಟೇ ನಾರ್ಮಲ್ ಸರ್ಕ್ಯುಲೇಷನ್ ಸಿಕ್ಕಿದ್ದು. ಇದು ಸ್ವಲ್ಪ ಎಡ್ಜ್ ಎರರ್ ಇರುವಂಥದ್ದು. ಇದು ನಾನು 50 ರೂಪಾಯಿ ಕೊಟ್ಟು ಬೈ ಮಾಡಿದ್ದೆ. ಇದು ಸರ್ಕ್ಯುಲೇಷನ್ ಸಿಕ್ಕಿದ್ದು 777. ಏನು ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಲ್ಯಾಡರ್ ನಂಬರು 15 16 17 ಓಕೆನಾ. ಇದು 786-007, ಅದಾದಮೇಲೆ 786-787 ಈ ಮೂರಕ್ಕೂ ಸೇರಿಸಿ 1000 ರೂಪೀಸ್ ಕೊಟ್ಟಿದ್ದೆ. 3 ಸೆಟ್ ಇದು 1000 ರೂಪೀಸ್ ಏನೋ ಕೊಟ್ಟಿದ್ದೆ, ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಸೇರಿ. ಇದಾದಮೇಲೆ ಇದರಲ್ಲೊಂದು 6 ನೋಟ್ ಇದ್ದಾವೆ. ಅಂಡ್ ಎಲ್ಲ 222 333 444 555 ಆ ಥರ ಇದ್ದಾವೆ. ಅಪ್ ಟು 7ವರೆಗೂ ಇದೆ ಅನಿಸುತ್ತೆ. 6 ನೋಟೇನೋ ಇದ್ದಾವೆ. ಒಂದು ನೋಟಿಗೆ ಅಂದಾಜಿಗೆ ಇಷ್ಟು ಸೇರಿಸಿ ನಾನೊಂದು 2500 ಕೊಟ್ಟು ತೊಗೊಂಡಿದ್ದೆ. ನಮ್ಮ ಸಬ್ಸ್ಕ್ರೈಬರ್ ಹತ್ರ ಒಂದು ನೋಟ್ ಸಿಕ್ತು, ಅವರಿಗೆ ನಾನು 300 ರೂಪಾಯಿನ ಕೊಟ್ಟಿದ್ದೆ. ಇನ್ನು ಮಿಕ್ಕಿದ್ದು ನಮ್ಮ ಚೆನ್ನೈ ಡೀಲರ್ ಹತ್ರ ಒಬ್ಬರ ಹತ್ರ ತೊಗೊಂಡೆ, ಕರೆಕ್ಟ್ ನೆನಪಿದೆ. ಅದಾದಮೇಲೆ ಇದು ಡಬ್ಲಿಂಗ್ ನಂಬರ್ 114-115 ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇದೊಂದು ನನಗೆಲ್ಲ ಸರ್ಕ್ಯುಲೇಷನ್ ಸಿಕ್ಕಿರೋದು. ಇದನ್ನು ಎಲ್ಲ 5559 ಇರೋವಂಥದ್ದು. ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಆದರೂ ಇಟ್ಕೊಂಡಿದ್ದೀನಿ. ಮತ್ತು ಇವೆಲ್ಲ ನಾರ್ಮಲ್ ನೋಟ್ಗಳು, ಸರ್ಕ್ಯುಲೇಷನ್ ಸಿಕ್ಕಿರುವಂತಹ ನೋಟ್ಗಳು. ಸೊ ಇದು ನನ್ನ ಒಂದು ಪುಟ್ಟ ಕಲೆಕ್ಷನ್. ಹೆಂಗಿತ್ತು ಅಂತ ನೀವು ಹೇಳಬೇಕು. ಈ ರೀತಿ ನಾನು ಕಲೆಕ್ಟ್ ಮಾಡ್ಕೊತೀನಿ. ಈ ರೀತಿಯ ಫ್ಯಾನ್ಸಿ ನಂಬರ್ಗಳು ನನ್ನ ಹತ್ರ ಇದ್ದಾವೆ. ಈ ಆಲ್ಬಮ್ಗೆ ಇಷ್ಟು ಸೇರಿಸಿ ನಾನು ಏನಾದರೂ ಒಂದು 3 ಲಕ್ಷ ರೂಪಾಯಿವರೆಗೂ ಇನ್ವೆಸ್ಟ್ ಮಾಡಿದ್ದೀನಿ. ಅಂದಾಜಿಗೆ 3 ಲಕ್ಷದ ಮೇಲೆ ಆಗೋಗಿದೆ, ಬಟ್ 3 ಲಕ್ಷ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನಪ್ಪ ಅಷ್ಟೊಂದು ಇದೆಯಾ ಇದರಲ್ಲಿ ಅಂದರೆ, ಹೌದು, ಇದರೆಲ್ಲ ಇರ್ತಕ್ಕಂಥದ್ದು ಕೆಲವೊಂದು ನೋಟ್ಗಳು ಸೆಟ್ಟು. ಈ 1 2 3 4 5 6 ಲ್ಯಾಡರ್ ನಂಬರ್ ಇದೆಯಲ್ಲ, 6000 7000 ರೂಪಾಯಿ ಇದೆ. ನಾನು ಕಾಡಿ ಬೇಡಿ 5000 ರೂಪಾಯಿಗೆ 5500 ರೂಪಾಯಿಗೆ ಇಷ್ಟೊಂದು ತರಿಸ್ಕೊಂಡಿದ್ದೀನಿ.
ಇನ್ನೂ ಕೆಲವೊಂದು ಇದ್ವು, ಕೆಲವೊಬ್ಬರು ಮನೆಗೆ ಬಂದು ತೊಗೊಂಡು ಹೊರಟೋಗ್ಬಿಡ್ತಾರೆ, ಬಿಡೋದೇ ಇಲ್ಲ. ನಿಮ್ಮ ಹತ್ರ ಕಲೆಕ್ಷನ್ ತೋರಿಸಿ ಅಂತ ಹೇಳ್ತಾರೆ. ನಾನು ತೋರಿಸಿದ ತಕ್ಷಣ ಸರ್ ನನಗೆ ಇದು ಬೇಕು ಪ್ಲೀಸ್ ಕೊಡಿ ಅಂತ ಹೇಳ್ತಾರೆ. ಸ್ವಲ್ಪ ರಿಯಲ್ ಅವರು ಒಂದು ಸೆಟ್ ತೊಗೊಂಡ್ರು. ಅದಾದಮೇಲೆ ಸುಮಾರು ಒಂದು 7-8 ಜನ ಬಂದಿದ್ದರು. 7-8 ಜನನೂ ಬೈ ಮಾಡಿಬಿಟ್ರು. ಸರ್ ನನಗೆ ಬೇಕು ಅಂತೇಳಿ, ನನಗೆ ಬೇಕು ಈ ಸೆಟ್ ಬೇಕು ಅಂತೇಳಿ ತೊಗೊಂಡ್ಬಿಟ್ರು. ಹಂಗಾಗಿ ನನ್ನ ಹತ್ರ ಇವಾಗ ಸ್ವಲ್ಪ ಕಡಿಮೆ ಇದ್ದಾವೆ. ನನ್ನ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.